ಪರಿಣಾಮಗಳನ್ನು ದಾಟಿ ಫಲಿತಾಂಶ ಪಡೆಯೋ ದಿನ ಅಂದ್ರೆ ಇದೆ. ಈ ಕತ್ಲಲ್ಲಿ ಫಲಿತಾಂಶ ಏನ್ ಸ್ವಾಮಿ? ಆಕಾಶದಲ್ಲಿರೋ ನಕ್ಷತ್ರ ನೋಡಿದ್ರೆ ನಮ್ ದೋಷ ಎಲ್ಲ ಪರಿಹಾರ ಆಗುತ್ತೆ ಅಂತ ನೀವೇ ನಮ್ಗೊಂದ್ಸಲ ಹೇಳಿದ್ರಿ ಅಲ್ವಮ್ಮ? ಕೋಪ ಮಾಡ್ಕೊಳ್ಳದೆ 1 ನಿಮಿಷ ನಿಂತ್ಕೊಳ್ಳಿ. ಗೊತ್ತಿಲ್ಲದೆ ಭದ್ರಾವತಿ ಏನೇನೋ ಮಾತಾಡ್ತಿದ್ದಾಳೆ ಸ್ವಾಮಿ. ಮೊದಲು ನೀವು ನಮಗೆ ಪರಿಹಾರ ಏನು ಅಂತ ಹೇಳಿ ಸ್ವಾಮಿ. ನೀವೊಂದು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬಂದು ಅದರಿಂದ ಪೂಜೆ ಮಾಡಿ ಆ ಬಿಲ್ವ ಪತ್ರೆಯನ್ನು ಈ ದ್ವಾರಕ್ಕೆ ತೋರಣ ಕಟ್ಟಿ ಎಲ್ಲ ಲೆಕ್ಕ ಹಾಕಿ ದಂಡ ಕಟ್ಟಿ ಅಂತ ಹೇಳ್ತೀರಾ? ಅನಿರುದ್ಧ್, ಹಾಗೆ ಮಾತಾಡಬಾರ್ದು ಕಣೋ. ಕ್ಷಮಾಪಣೆ ಕೇಳು. ಅವನು ಕ್ಷಮಾಪಣೆಯನ್ನು ಕೇಳದೇ ಇದ್ರೂ ಪರವಾಗಿಲ್ಲ ಅಮ್ಮ. ನೀವು ಬೇಡ್ಕೊಳ್ಳೋದಿಕ್ಕೆ ಈಗ ಸಮಯ ಇಲ್ಲ. ಕಾರ್ಯವನ್ನ ಬೇಗ ಮುಗಿಸಿ ಅಮ್ಮ. ಕೈ ಜೋಡಿಸಿದ್ರೇನೆ ಭವಿಷ್ಯದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಫಲಿತಾಂಶ ಸಿಗುತ್ತೆ ಅಂತ ಹೇಳಿದ್ರು, ಭವಿಷ್ಯ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಏನಾದ್ರೂ ಒಂದು ರಹಸ್ಯ ಇದ್ದೇ ಇರುತ್ತೆ. ಇವಾಗ ಪೂಜೆ ನಿಲ್ಲಿಸ್ಬೇಕಾ ಸ್ವಾಮಿ? ಪೂರ್ಣ ಮಾಡಿ. ಒಂದು ಮುಖ್ಯವಾದ ವಿಷಯ, ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮ ಮಗ ಮನೆ ಬಿಟ್ಟು ಎಲ್ಲೂ ಹೋಗಬಾರದು. ವಾಟ್ ನಾನ್ಸೆನ್ಸ್? ಅನಿರುದ್ಧ್, ಸರಿ ಸ್ವಾಮಿ, ನೀವು ಹೇಳ್ದ ಹಾಗೆ ಮಾಡ್ತೀವಿ. ಹರ ಹರ ಮಹಾದೇವ, ಶಂಭೋ ಶಂಕರ. ಪರ್ಣಿಕಾ, ರಂಗೋಲಿ ಸರಿ ಮಾಡೋಣ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ಸ್ವಾಹ, ಓಂ ವಿಷ್ಣವೇ ಚೌಡಮ್ಮ ತಾಯಿ. ಓಂ ತ್ರಿವಿಕ್ರಮಾಯ ಸ್ವಾಹ, ಓಂ ವಾಮನಾಯ ಸ್ವಾಹ, ಓಂ ಶ್ರೀಧರಾಯ ಸ್ವಾಹ. ಅಮ್ಮ ಚೌಡಮ್ಮ ತಾಯಿ, ನಮ್ಮೆಲ್ಲರ ಕ್ಷೇಮಕ್ಕೋಸ್ಕರ, ನಮ್ಮ ಒಳಿತಿಗೋಸ್ಕರ ಆ ಕಾಡಲ್ಲಿರೋ ಪುಣ್ಯಳಿಗೆ ಏನೂ ಆಗ್ದಿದ್ದಾಗ ನೋಡ್ಕೊಳಮ್ಮ. ನಮ್ಮ ಶಕ್ತಿಯನ್ನು ಕೂಡ ಪುಣ್ಯಳಿಗೆ ಕೊಟ್ಟು ಕಾಪಾಡಮ್ಮ ತಾಯಿ. ಹಾಯ್ ಅತ್ತೆ. ಭಾವ, ಸ್ವಲ್ಪ ಹೊರಗಡೆ ಹೋಗಿ ನಾವಿಬ್ರು ಸುತ್ತಾಡ್ಕೊಂಡು ಬರೋಣವಾ? ಪೂಜೆ ಇರ್ಬೇಕಾದ್ರೆ ಎಲ್ಲಿಗೆ ಹೋಗೋದು? ಅಷ್ಟಕ್ಕೂ ನನಗೆ ನಿನ್ ಜೊತೆಗೆ ಹೋಗಕ್ಕೆ ಇಷ್ಟ ಇಲ್ಲ. ಪೂಜೆ ಮಾಡ್ತಿರೋದು ಅತ್ತೆ, ನೀನು ದೃಷ್ಟಿ ಬೊಂಬೆ ತರ ಕೂತ್ಕೊಂಡಿರ್ತೀಯ. ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ಓಡ್ ಹೋಗ್ತೀಯ ಅಲ್ವಾ? ಆದ್ರೆ ಸಾಧು ಮನೆ ಬಿಟ್ಟು ಹೋಗ್ಬಾರ್ದು ಅಂದಿದಾರಲ್ಲ. ಮೊದ್ಲೇ ಇರಿಟೇಟ್ ಆಗ್ತಾ ಇದೆ, ನೀನ್ ಇನ್ನೂ ಇರಿಟೇಟ್ ಮಾಡ್ಬೇಡ. ಹೋಗಿಲ್ಲಿಂದ ನೀನು. ನಾನು ಎಲ್ಲಿಗೂ ಹೋಗಲ್ಲ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ ಗೊತ್ತಾ? ನನ್ ದೃಷ್ಟಿನೇ ತಾಗುತ್ತೆ. ನಿನ್ ತಲೆಗಿಲೆ ಕೆಟ್ಟಿರ್ಬೇಕು, ಹೋಗಿ ಚೆಕ್ ಮಾಡಿಸ್ಕೋ. ಅಯ್ಯೋ ಅಬ್ಬಾ, ಕೋಪನಾ? ಪರವಾಗಿಲ್ಲ. ಈ ಟೈಮಲ್ಲಿ ನಿನಗೆ ಕೋಪ ಚೆನ್ನಾಗಿ ಕಾಣಿಸ್ತಿದೆ. ಸ್ವಲ್ಪನೂ ಬುದ್ಧಿ ಇಲ್ಲ. ಓಂ ಸುಬ್ರಹ್ಮಣ್ಯಾಯ ನಮಃ, 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 ಓಂ ಸುಬ್ರಹ್ಮಣ್ಯಾಯ ನಮಃ. ಓಂ ಸುಬ್ರಹ್ಮಣ್ಯಾಯ ನಮಃ, ಓಂ ಸುಬ್ರಹ್ಮಣ್ಯ. ಓಂ ಸುಬ್ರಹ್ಮಣ್ಯಾಯ ನಮಃ. ಏನಾಯ್ತು ನಾಗಮ್ಮ?
ನೀವು ಈ ಪೂಜೆ ನಿಲ್ಲಿಸ್ಬೇಡಿ. ಪುಣ್ಯ ಮೇಲೆ ದಾಳಿ ಮಾಡಬೇಕು ಅಂತ ದುಷ್ಟಶಕ್ತಿ ಹೊರಟಿದೆ. ನನ್ನ ಮಗಳನ್ನ ಕಾಪಾಡ್ಕೋತೀನಿ. ಬೇಡ ಬೇಡ, ನನ್ನನ್ನು ಬಿಟ್ಬಿಡು. ನೀನು ಪ್ರಾಣ ಬಿಡೋವರೆಗೂ ನಿನ್ನ ನಾನು ಬಿಡೋದಿಲ್ಲ ಪುಣ್ಯ. ಈ ಕಾಡಲ್ಲಿ ಯಾರಿಗೂ ಗೊತ್ತಾಗದಂಗೆ ನಿನ್ನ ಅಂತ್ಯ ಆಗ್ಬಿಡ್ಬೇಕು. ಸಾಯಿ! ಪುಣ್ಯ, ನಿನ್ನ ನನ್ನ ಕೈಯಿಂದ ಮುಟ್ಟದೇನೆ ನಿನ್ನ ಸಾಯಿಸ್ಬಿಟ್ಟೆ. ನಿನ್ನ ನಾಗಶಕ್ತಿಗಿಂತ ನನ್ನ ಶಕ್ತಿನೇ ದೊಡ್ಡದು. ನನ್ನ ಮಗಳು ಪುಣ್ಯನ ಕಾಪಾಡ್ಕೊಳ್ಳೋದಕ್ಕೆ ನಿನ್ನನ್ನ ದಾರಿ ತಪ್ಪಿಸಿದ್ದೀನಿ. ಅಮ್ಮ 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 ಅಮ್ಮಂಗೋಸ್ಕರ ಸುಮ್ಮನೆ ಚಿಂತೆ ಮಾಡ್ತಿದ್ದೀನಿ ಅನ್ಸುತ್ತೆ. ಇಷ್ಟೊತ್ವರೆಗೂ ದಾರಿಲಿ ಕಾಣಿಸ್ಲಿಲ್ಲ ಅಂದ್ರೆ ಆಗ್ಲೇ ಮನೆಗೆ ಹೋಗೇ ಇರ್ತಾಳೆ. ಆದ್ರೂ ಕತ್ಲೆನಲ್ಲಿ ಹೋಗಿ ಬರೋದು ಅಮ್ಮಂಗೆ ಅಭ್ಯಾಸ ಇದೆಯಲ್ಲ. ಅಮ್ಮ ಮಾಡು ಅಂದ್ರೂ ಪೂಜೆ ಮಾಡದೆ ಬಂದೆ. ಮನೆಗೆ ಹೋಗಿ ಆ ಕೆಲಸನಾದ್ರೂ ಮಾಡಿದ್ರೆ ನಾಗಮಣಿ ಸಿಗೋ ಅವಕಾಶ ಆದ್ರೂ ಇರುತ್ತೆ. ನಾನು ತಿರ್ಗಾ ವಾಪಸ್ ಬರೋಷ್ಟ್ರಲ್ಲಿ ನಾಗಪೂಜೆ ಮಾಡು ಅಂತ ಅಮ್ಮ ಹೇಳಿದ್ರು ಕೇಳ್ದೆ. ಈ ದೀಪ ನಿಟ್ಕೊಂಡು ಇಡೀ ಕಾಡ್ ಪೂರ್ತಿ ತಿರ್ಗಿದ್ದೀನಿ. ಅಮ್ಮಂಗೇನ್ ದಾರಿ ಗೊತ್ತಿಲ್ವಾ ಏನು? ಅನಾವಶ್ಯಕವಾಗಿ ಹೆದರ್ಕೊಂಡು ಸುಮ್ಮನೆ ಸಮಯನ ಹಾಳು ಮಾಡ್ಬಿಟ್ಟೆ ಪುಣ್ಯ. ಛೇ, ಹೌದು, ಪೂಜೆ ಮಾಡು ಅಂತ ಏನೋ ಅಮ್ಮ ಹೇಳ್ಬಿಟ್ಲು. ಆದ್ರೆ ಮನೇಲಿ ನಾಗಮ್ಮನ್ ಫೋಟೋ, ಬೊಂಬೆ ಏನೂ ಇಲ್ವಲ್ಲ.
ಮತ್ತೆ ಪೂಜೆ ಹೇಗ್ ಮಾಡೋದು? ಈ ಬೊಂಬೆ ನಾನ್ ಪೂಜೆ ಮಾಡೋ ನಾಗಮ್ಮನ್ ಥರಾನೇ ನನ್ ಕಣ್ಣು ಕಾಣಿಸ್ತಾ ಇದೆ. ಅರವಿಂದ, ಏನತ್ತೆ? ಇಲ್ ನೋಡಮ್ಮ, ಮನೇಲಿದ್ದ ಬಿಲ್ವಪತ್ರನ ಲೆಕ್ಕ ಮಾಡಿ ನಾನೇ ಕಟ್ಟಿಟ್ಟಿದ್ದೀನಿ. ಇದನ್ ತಗೊಂಡ್ ಹೋಗಿ ತೋರಣ ಕಟ್ಟಮ್ಮ. ಸರಿ ಅತ್ತೆ. ನಾವೇನೋ ತಪ್ಪು ಮಾಡಿ ಅದಕ್ಕೆ ಶಿಕ್ಷೆ ಅನುಭವಿಸ್ತಿರೋ ಹಾಗೆ ಯಾಕೆ ದುಃಖ ಪಡ್ತಾ ಇದೀಯ ಅದಕ್ಕೆ? ರಂಗೋಲಿ ಹಾಕಿ ಅದ್ರ ಮಧ್ಯದಲ್ಲಿರೋ ದೀಪನ ಹಚ್ಚಕ್ಕಾಗ್ಲಿಲ್ಲ ಅಂತ ತುಂಬಾ ನೋವಾಗ್ತಿದೆ ಭದ್ರಾವತಿ. ಪರಿಣಿಕ ಅವಸರದಿಂದ ಬಂದಿದ್ದಕ್ಕೆ ರಂಗೋಲಿ ಎಲ್ಲ ಹಾಳಾಗಿದ್ದು. ಪರಿಹಾರವಾಗಿ ಈ ಹಾರನ ತೋರಣವಾಗಿ ಕಟ್ಟು ಅಂತ ನಾಗಸಾಧ್ವಿ ಹೇಳಿದ್ರಲ್ಲ. ಅದ್ಕೆ ಈಗ ನಮ್ ಗುರಿ ಏನು ಅಂದ್ರೆ ಅನಿರುದ್ಗಿರೋ ಸರ್ಪದೋಷನ ನಿವಾರಣೆ ಮಾಡೋದು. ಬೇರೆ ಯಾವುದೇ ತರ ದೋಷಗಳಿಗೆ ನಾವ್ ಈ ರೀತಿ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಹೋಗಿ ತೋರಣಕ್ಕೆ ಬಿಲ್ವಪತ್ರ ಕಟ್ಟಿ. ಸರಿ. ಭಾವಾ ಭಾವಾ, ನಿನ್ ಪಕ್ಕದಲ್ಲಿ ಇನ್ನೊಂದ್ ಹಸೆಮಣೆ ಇದ್ದಿದ್ರೆ ಮದ್ವೆನೇ ಆಗ್ಬೋದಿತ್ತಲ್ವಾ? ಈ ಪೂಜೆ ಎಲ್ಲ ಇರ್ಲಿ, ಇದ್ರ ಮಧ್ಯದಲ್ಲಿ ಒಂದ್ ಹೋಮ ಮಾಡಿಸಿ ನಮ್ಮಿಬ್ರಿಗೂ ಮದ್ವೆ ಮಾಡಿಸಿದ್ದಿದ್ರೆ ನಾನ್ ನಿನ್ನಿ ಪುಟ್ಟ ಕಿರುಬೆರಳನ್ನ ಹಿಡ್ಕೊಂಡು ಅಗ್ನಿ ಹೋಮದ ಸುತ್ತ 7 ಸುತ್ತು ಬರ್ಬೋದಾಗಿತ್ತು. ಪರ್ಣಿಕಾ, ನಿನಗ್ ಮಾಡೋದಕ್ ಬೇರೆ ಕೆಲ್ಸ ಇಲ್ಲಾದ್ರೆ ಹೋಗ್ ಮಲ್ಕೋ. ಸುಮ್ನೆ ನನಗ್ ಹಿಂಸೆ ಕೊಡ್ಬೇಡ. ನನಗಿರೋ ಒಂದೇ ಒಂದ್ ಕೆಲ್ಸ ಅಂದ್ರೆ ನಿನ್ನ ಪಡ್ಕೊಳ್ಳೋದು ಭಾವ. ಏನಂದೆ? ಅದೇ ಭಾವ, ಪಾಪ ಪೂಜೆ ಪುರಸ್ಕಾರ ಅಂತೆಲ್ಲ ಹೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ವಲ್ಲ, ಜೋಲಿ ಹಾಡಿ ಮಲಗಿಸ್ಬೇಕು ಅಂತ ಅನ್ಕೊಂಡಿದೀನಿ. ಏಯ್, ನಾನ್ ನಿನಗ್ ಹೇಳದ್ನಾ? ನನಗೇನಕ್ಕೆ ಈ ತರ ಟಾರ್ಚರ್ ಕೊಡ್ತೀಯಾ? ಭಾವ ಮತ್ತೆ ಅತ್ತೆ ಮಗಳು ಏನ್ ಮಾತಾಡಿದ್ರು ರೊಮ್ಯಾಂಟಿಕ್ ಆಗಿರುತ್ತೆ ಅಂತಾರೆ. ನೀನೇನ್ ಭಾವ ಹೀಗ್ ಕೋಪ ಮಾಡ್ಕೋತೀಯ? ಮೈಗ್ ಹುಷಾರಿಲ್ವಾ? ನನಗೆ ತಲೆ ಕೆಡ್ತಾ ಇದೆ. ನೀನ್ ಇಲ್ಲೇ ಇದ್ರೆ ನನ್ನ ತಲೆ ಇನ್ನೂ ಕೆಡುತ್ತೆ. ಬೆಳಗಾಯ್ತಲ್ವಾ, ಇವಾಗ ಹೋಗಿ ನಿನ್ ತಾಯಿ ಸೀರೆ ಇಟ್ಕೊಂಡು ತಿರ್ಗಾಡು. ನಿನ್ ಮಾತಂತೂ ಬದ್ಲಾಗಲ್ಲ, ಮನುಷ್ಯಳಾಗಿ ಆದ್ರೂ ಬದಲಾಗು. ನನ್ನನ್ ಬಿಟ್ಟು ಎಲ್ಲಿಗೆ ಹೋಗ್ತೀಯ ಭಾವ? ಬಂದೇ ಬರ್ತ್ಯಾ? ನೀವೊಂದು ಬಿಲ್ವಪತ್ರೆಯನ್ನು ತೆಗೆದುಕೊಂಡು ಬಂದು ಅದರಿಂದ ಪೂಜೆ ಮಾಡಿ ಆ ಬಿಲ್ವಪತ್ರೆಯನ್ನು ಈ ದ್ವಾರಕ್ಕೆ ತೋರಣ ಕಟ್ಟಿ.
ಇವರೆಲ್ಲ ಮನುಷ್ಯರೇ ಅಲ್ಲ, ಮೃಗಗಳು. ನನ್ನ ಕೈಲಿ ಇದೆಲ್ಲ ತಡ್ಕೊಳ್ಳೋದಕ್ಕಾಗದೇ ಇಲ್ಲ. ನನ್ನ ಇವಳಿಂದ ಕಾಪಾಡು ಅಂತ ಹೇಳಿದ್ರೆ ಆಯ್ತು ಅಂದಿರೋ ಪುಣ್ಯ ಇನ್ನು ಮನೆಗೆ ಬಂದಿಲ್ವಲ್ಲ. ಅಷ್ಟಕ್ಕೂ ಪುಣ್ಯ ನನಗೆ ಸಹಾಯ ಮಾಡ್ತಾಳೋ ಇಲ್ವೋ ಅಂತ ತಿಳ್ಕೋಬೇಕು. ಒಂದು ಮುಖ್ಯವಾದ ವಿಷಯ, ಎಂಥ ಪರಿಸ್ಥಿತಿಯಲ್ಲೂ ನಿಮ್ಮ ಮಗ ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು. ಪೂಜೆ ಆಗೋ ತನಕ ಹೊರಗ್ ಹೋಗ್ಬಾರ್ದು ಅಂದಿದ್ದಾರೆ. ಯಾರಿಗೂ ಹೇಳ್ದೆ ಭಾವ ಎಲ್ಲಿಗೆ ಹೋಗ್ತಿದ್ದಾರೆ? ಅವಳಿರೋ ಕಡೆನಾ? ಸಾಯಿಸ್ಬಿಟ್ಟೆ. ನನ್ನ ಕಾರ್ಯಗಳಿಗೆ ಅಡಚಣೆ ಆಗ್ತಿದ್ದ ಪುಣ್ಯನ ಸಾಯಿಸ್ಬಿಟ್ಟೆ. ಸಾಯಿಸ್ಬಿಟ್ಯಾ ಶಿಷ್ಯ? ಸಾಯಿಸಿದೀನಿ ಅಂತ ಅನ್ಕೊಂಡಿದ್ದೀಯಾ? ಸಾಯಿಸಿದ್ದೀನಿ. ಹಾಗಾದ್ರೆ ಶವ ಎಲ್ಲಿದೆಯೋ ಶಿಷ್ಯ? ಅವಳ ಶವ ತಗೊಂಡು ನಾನೇನ್ ಮಾಡ್ಲಿ? ಅಲ್ಲೇ ಬಿಟ್ಟು ಬಂದೆ. ಜೀವ ಇದೆಯೋ ಹೋಗಿದೆಯೋ ಅಂತ ಪರೀಕ್ಷೆ ಮಾಡಿದ್ಯಾ? ಮಹಾಬೇತಾಳ, ನನ್ನ ಶಕ್ತಿ ಮೇಲೆ ಅನುಮಾನನ? ನೀನು ಹೇಳೋದು ನಿಜ ಆದ್ರೆ ಇದನ್ನು ಬಿಟ್ಟು ಮುಂದೆ ಇನ್ಯಾವ ಕಾರ್ಯಕ್ರಮ ಇಟ್ಕೊಂಡಿದೀಯ ಶಿಷ್ಯ? ಜಲಾಷ್ಟನ ಸಾಧನೆಗೆ ಕೂತ್ಕೋತೀನಿ ಬೇತಾಳ. ನಾಗಮಣಿನ ಪಡ್ಕೋಬೇಕಂದ್ರೆ ನಾನಿನ್ನೂ ಬಲಿಷ್ಠನಾಗಬೇಕು. ಇನ್ನೂ ಹೆಚ್ಚು ಶಕ್ತಿ ಪಡೆದು ಆ ಅನಿರುದ್ಧನ ಕರ್ಕೊಂಡು ಬಂದು ಆ ನಾಗಮಣಿನ ನನ್ನ ವಶ ಪಡಿಸ್ಕೋಬೇಕು. ಹೋಗು ಹೋಗು, ಜಲಸ್ಥಾನ ಸಾಧನೆ ಮಾಡಿಕೊಂಡು ಬಾ. ಇದು ಆಟ ಅಲ್ಲ, ಬೇಟೆ. ಬೇಟೆ ಮಣಿಗೋಸ್ಕರ ಏನಾದ್ರೂ ಮಾಡ್ತೀನಿ. ನಾನು ಹೋಗಿ ವಾಪಸ್ ಬರೋವರೆಗೂ ನನ್ನ ಈ ಸ್ಥಾವರವನ್ನ ನಿನ್ನ ಬೇತಾಳ ಶಕ್ತಿಗಳು ಕಾವಲ್ ಕಾಯೋ ಹಾಗೆ ನೋಡ್ಕೋ. ಹಾಗೇ ಆಗ್ಲಿ ಶಿಷ್ಯ. सर्वभूतेषु चेतनित्यं विधीयते. नमस्तस्यै 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 नमो. ಏಯ್, ಯಾಕ ತಲೆ ಕೆಟ್ಟವನ್ ಹಾಗೆ ನಗ್ತಿದ್ಯಾ? ಹುಚ್ಚಿಗೆ ಹಿಡ್ದಿದ್ಯಾ ಹೇಗೆ? ಹುಚ್ಚಿಡ್ದಿರೋದು ನಿನಗೆ. ನೀನು ಇಲ್ಲಿಗೆ ಬಂದಿರೋದೇ ದೊಡ್ಡ ತಪ್ಪು.
ಅದ್ರಲ್ಲೂ ನಗ್ತಿರೋದು ಇನ್ನೂ ದೊಡ್ಡ ತಪ್ಪು. ನಾನು ಯಾವ ತಪ್ಪನೂ ಮಾಡಿಲ್ಲ, ನೀನೇ ಪಾಪ ಮಾಡ್ತಾ ಇರೋದು. ಈ ಥರ ಗೋಡೆ ಮೇಲೆ ಚಿತ್ರ ಬಿಡಿಸಿ ಪೂಜೆ ಮಾಡೋದು ದೊಡ್ಡ ಪಾಪ. ಇವಳಿಗೆ ಬೇರೆ ಯಾವ ಕಲ್ಲು ಸಿಕ್ಕಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಚಿತ್ರ ಬಿಡಿಸಿದಾಳೆ. ಏ ಸ್ವಲ್ಪ ಬಾಯಿ ಮುಚ್ತೀಯಾ? ನಾಗಮ್ಮನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕಣ್ಣು ಹೊರಟೋಗುತ್ತೆ. ನಾಗದ್ವೇಷಿ ಅಂದೆ, ನಾಗಮ್ಮನಿಗೇನಕ್ಕೆ ಪೂಜೆ ಮಾಡ್ತಾ ಇದೀಯಾ? ಕರೆಕ್ಟೇ, ಹಾವಂದ್ರೆ ಆಗಲ್ಲ ಅನ್ಲು. ಹಾವನ್ನ ಸಾಯಿಸಿ ನಮ್ ಭಾವನ್ನ ಕಾಪಾಡಿದ್ದಿ ಪುಣ್ಯ. ಇಲ್ಲಿ ನಾಗ ಪೂಜೆ ಯಾಕೆ ಮಾಡ್ತಿದ್ದಾಳೆ? ಏನಕ್ಕೆ ಮಾತಾಡ್ತಿಲ್ಲ? ಏನೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ಷಷ್ಠಿ, ನಾಗಮ್ಮನ್ ಪೂಜೆ ಮಾಡ್ಬೇಕು ಅಂತ ನಮ್ಮಮ್ಮ ಹೇಳಿದ್ರು, ಅದಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ಪೂಜೆ ಮಾಡಿದ್ರೆ ಭಕ್ತಿ ಅಂತಾರೆ. ಈ ಥರ ಮಾಡೋರ್ನ ಏನಂತಾರೆ ಗೊತ್ತಾ? ಕೆಲಸ ಕಾರ್ಯ ಇಲ್ದಿರೋರು ಅಂತಾರೆ. ಮನೆಗೆ ಬರ್ದೆ ಇಲ್ಲಿದ್ದು ಹುಚ್ಚಾಟ ಆಡ್ತಾ ಇದ್ಯಾ? ನಡಿ. ನಾನೆಲ್ಲೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನೀನೇ ಹೋಗು. ನಿನಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಏ ಏನ್ ಮಾಡ್ತಿದ್ಯಾ? ನಿನ್ಗೆ ಅಮ್ಮ, ಅಯ್ಯೋ, ನಿನಗೆ ತಲೆ ಕೆಟ್ಟಿದ್ಯಾ? ಎಂತ ಕೆಲಸ ಮಾಡ್ಬಿಟ್ಯೋ? ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಹುಚ್ಚ, ಯಾಕೋ ಇಂಥ ಕೆಲಸ ಮಾಡ್ದೆ? ಯಾಕೆ ಹೀಗ್ ಮಾಡ್ದೆ ಹೇಳು? ನಿನ್ನೆ ಕೇಳ್ತಿರೋದು, ಯಾಕೆ ಹೀಗ್ ಮಾಡ್ದೆ ಹೇಳು?